ನಮ್ಮ ದಿವ್ಯ ಬನದ ಮ್ಯಾಗಕ್ಕೆ ಎಲ್ಲರಿಗೂ ಸ್ವಾಗತ. ದಿವ್ಯ ಬನದ ಮ್ಯಾಗ ಪುಟ 1 ಪುಟ 2 ಈ ಏಪ್ರಿಲ್ 4ನೇ ತಾರೀಕು ಪುಟ 1ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಬಿಡುಗಡೆಗೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ಕೋತಾ ಇದ್ವಿ. ಆದಷ್ಟು ಬೇಗ ಥಿಯೇಟರ್ ಲಿಸ್ಟು ಎಲ್ಲ ಕನ್ಫರ್ಮ್ ಆಗುತ್ತೆ, ಎಲ್ಲರಿಗೂ ನಾವು ತಿಳಿಸ್ತೀವಿ, ಅನೌನ್ಸ್ ಮಾಡ್ತೀವಿ. ದಿವ್ಯ ಬನದ ಮ್ಯಾಗ ನನ್ನ ಮೊದಲನೇದಾಗಿ ಈ ದಿವ್ಯ ಬನದ ಮ್ಯಾಗ ನನ್ನ ಹತ್ರ ತಂದಿದ್ದಕ್ಕೆ ನಮ್ಮ ನಿರ್ದೇಶಕರಾದ ಶ್ರೀ ಅಶೋಕ್ ಅವರು, ಆಮೇಲೆ ನಿರ್ಮಾಪಕರಾದ ಶ್ರೀ ಮಹದೇಶ್ ಅವರು ಧನ್ಯವಾದ ಹೇಳಬೇಕು. ಈಗಲೂ ನನಗೆ ಇದೊಂದು ಕನಸೇನು ಅಂತ ಅನಿಸುತ್ತೆ. ನನಗೆ ಎಲ್ಲೋ ಮನಸ್ಸಿನ ಮೂಲೆ ಬಿದ್ದಿರೋಂಥ ಒಂದು ಆಸೆನ ಸಾಕಾರ ಮಾಡಿಕೊಳ್ಳಲಿಕ್ಕೆ, ನನ್ಸ್ ಮಾಡಲಿಕ್ಕೆ ಮೂಲ ಕಾರಣರಾದಂಥ ಅವರಿಬ್ಬರಿಗೆ ನಾನು ಯಾವ ಚಿರುಣೆಯಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತಿನ ಈ ಪ್ರೆಸ್ ಮೀಟ್ಗೆ ಮೂಲ ಕಾರಣರಾದಂಥ ನಮ್ಮ ಶ್ರೀ ಸುನಾದ ಸರ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. 25 ವರ್ಷದ ನಂತರ ನಮ್ಮ ಸಿನಿಮಾ ಮೂಲಕ ಅವರು ಮತ್ತೆ ತೆರೆ ಮೇಲೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ. ದಿವ್ಯ ಬನದ ಮ್ಯಾಗ ಬಗ್ಗೆ ಹೇಳಬೇಕಂದ್ರೆ ಇದೊಂದು ತಾಯಿ ಮಗನ ಬಾಂಧವ್ಯ ಹೇಳುವಂಥ ಒಂದು ಕತೆ. ಈ ಕತೆ ನಾವು ಬಂದು ನನ್ನ ಹತ್ರ ನಮ್ಮ ಡೈರೆಕ್ಟ್ ಪ್ರೊಡ್ಯೂಸರ್ ಹೇಳಿದಾಗ ಅವ್ರು ಮೊದಲನೇ ನನಗೆ ಹೇಳಿದ್ದು, ಸರ್ ಈ ಕತೆನ ನಾವು ಮಲೆನಾಡಿನ ಯಾವ್ದಾರ ಭಾಗದಲ್ಲೇ ನಾವು ಹೇಳಬೇಕು, ಅದಕ್ಕೆ ನಾವು ಬರ್ಕೊಂಡಿದ್ವಿ ಸುಂದರ ಮಲೆನಾಡಿನಲ್ಲಿ ನಡೆಯೋ ಒಂದು ಕಥಾ ದೃಶ್ಯಕಾವ್ಯ ಅಂತ ಹೇಳಿ. ಸೊ ನಾವು ಚಿಕ್ಕಮಗಳೂರು ಸುತ್ತಮುತ್ತ ಮಲಂದೂರು ಅನ್ನೋ ಗ್ರಾಮ, ಹಾಗೆ ಚಿಕ್ಕಮಗಳೂರು ಸುತ್ತಮುತ್ತ ನಾವು ಚಿತ್ರೀಕರಣ ಮಾಡ್ಕೊಂಡಿದ್ವಿ. ನನ್ನ ಮೊದಲನೇ ಸಿನಿಮಾ ನನ್ನ ಜೊತೆ ಶ್ರೀ ಸುನಾದ್ರಾಜ್ ಸರ್, ಹಾಗೆ ಹಿರಿಯ ಕಲಾವಿದರಾದ ಶ್ರೀ ಸಂಗೀತಾ ಮೇಡಮ್ ಅವರು, ಸಂಗೀತಾ ಅನಿಲ್ ಅವರು, ಮೂರ್ ಸುರೇಶ್ ಅವರು, ಪದ್ಮಾವಸಂತಿ ಮೇಡಮ್ ಅವರು, ನಮ್ಮ ಸಂದೀಪ್ ಮಲಾನಿ ಅಂತ ಹೇಳಿ ನಮಗೆ ಹಿರಿಯ ಕಲಾವಿದರು, ಮತ್ತು ನನ್ನ ಹಾಗೆ ತ್ರಿಷಾ ಹಾಗೆ ತನುಶ್ರೀ ಅನ್ನೋ ಹೆಣ್ಮಕ್ಳಿದ್ದು ಮೊದಲನೇ ಡೆಬ್ಯೂ ಸಿನಿಮಾ. ಹಾಗೆ ತಾಂತ್ರಿಕ ವರ್ಗದಲ್ಲಿ ನಮ್ಮ ನಿರ್ದೇಶಕರು ಅಶೋಕ್ ಅವರು, ನಿರ್ಮಾಪಕರು ಶ್ರೀ ಮಹದೇಶ್ ಅವರು, ಹಾಗೆ DOP ಕ್ಯಾಮ್ರಾಮ್ಯಾನ್ ಸಿದ್ದು ಅವರು, ಮ್ಯೂಸಿಕ್ ಡೈರೆಕ್ಷನ್ ಬಂದು ನಮ್ಮ ಆರ್ಯನ್ ಕಾರ್ತಿಕ್ ಹಾಗೆ ಪ್ರವೀಣ್ ಅನ್ನೋರಿಬ್ಬರು ಮಾಡಿದ್ದಾರೆ. ಹಿನ್ನೆಲೆ ಸಂಗೀತನ ನಮ್ಮ ಪರ್ಣಿರಾಜ್ ಅನ್ನೋರು ಹಿನ್ನೆಲೆ ಸಂಗೀತ ಮಾಡಿದ್ದಾರೆ. ಒಮ್ಮತದ ನಮ್ಮ ಒಂದು ಥಾಟ್ ಏನಂದರೆ ಹಿನ್ನೆಲೆ ಸಂಗೀತ ಭಾಳ ಇಂಪಾರ್ಟೆಂಟ್ ಅಂತ ನಮ್ಗೆ ಅನಿಸಿದ್ದು, ಅದೇ ರೀತಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಕತೆಗೆ ಒಳ್ಳೆ ಒತ್ತು ಕೊಡುತ್ತೆ ಹಿನ್ನೆಲೆ ಸಂಗೀತ. ಹಾಗೆ ಎಡಿಟರ್ ಕುಮಾರ್ ಮತ್ತು DI ಬಂದು ಧನುಷ್ ಸ್ಟುಡಿಯೋಸ್ ಅವರು, ಧನುಷ್ ಅವರು ಮಾಡಿದ್ದಾರೆ. ನಾನು ಈಗಲೂ ನಾನು ಹೇಳಿದಾಗೆ ಇವೆಲ್ಲ ಒಂದು ಕನಸೇನೋ ಅಂತ ಅನಿಸುತ್ತೆ. ಚಿಕ್ಕ ವಯಸ್ಸಿಂದಲೂ ನಮ್ಮ ತಾತ, ನಮ್ಮ ಮಾವಂದರು, ನನ್ನ ಕಸಿನ್ಸು ಎಲ್ಲರೂ ಶೂಟಿಂಗ್ ಮತ್ತು ಈ ಸಿನಿಮಾದ ಒಂದು ಕೆಲಸಗಳನ್ನ ನೋಡ್ಕೊಂಬಂದು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ಸಾಧ್ಯನೇ ಇಲ್ಲ. ಈಗಲೂ ಮೊದಲನೇ ದಿನ ಅವ್ರು ಬಂದು ನನಗೆ ಕತೆ ಹೇಳಿದಾಗ ನನಗೆ ಹೇಳ್ತಾ ಇದ್ರೆ, ಈಗ ನಾನು ಹಿಂದೆ ಆಗಾಗ ಮಾತಾಡ್ತಾರೆ, ನಾನು ತಿರುಗಿ ನೋಡಿದ್ದೆ ಒಂದು ಸಾರಿ. ಆ ದಿನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಖುಷಿಗೆ, ನನ್ನ ಮನೆಯವರ, ನನ್ನ ಕುಟುಂಬದ ಖುಷಿಕಾರರಾದಂಥವ್ರು ಇಬ್ಬರು ನಾನು ತುಂಬ ಧನ್ಯವಾದ ಯಾವತ್ತು ದಿನ ಹೇಳ್ತೀನಿ. ಕಥೆಯ ಒಂದು ಸಾರಾಂಶ ಹೇಳಬೇಕಂದ್ರೆ, ಕಾರಣಾಂತರದಿಂದ ಮಗುವಾಗಿದ್ದಾಗ ತಾಯಿ ಮಗುನ ದೂರದ ಪಟ್ಟಣದಲ್ಲಿ ಬಿಟ್ಟು ಬೆಳೆಸ್ತಾ ಇರ್ತಾರೆ. ಹಾಗೆ ಅಲ್ಲಿ ಎಲ್ಲಿ ಬೆಳೀತಾ ಇದ್ದಾನೆ, ಯಾರ ಜೊತೆ ಬೆಳೀತಾ ಇದ್ದಾನೆ ಅನ್ನೋದು ತಾಯಿಗಾಗಿ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ. 25 ವರ್ಷದ ನಂತರ ತನ್ನ ಮೂಲನ, ತನ್ನ ತಾಯಿನ ಹುಡ್ಕೊಂಡು ಮಗ ಮತ್ತೆ ತನ್ನ ಹುಟ್ಟೂರಿಗೆ, ಸ್ವಂತವರಿಗೆ ಬರ್ತಾನೆ. ಬಂದಾಗ ಆ ಮಗ ಮತ್ತು ತಾಯಿಯ ನಡುವಿನ ಬಾಂಧವ್ಯ ಹೇಗಿರುತ್ತೆ, ಮತ್ತೆ ಕೆಲವೊಂದು ಘಟನೆಗಳು ನಡೆಯುತ್ತೆ, ಯಾಕೆ ನಡೆಯುತ್ತೆ, ಏನು ನಡೆಯುತ್ತೆ ಅನ್ನೋದೇ ಪುಟ 1ರ ಸಾರಾಂಶ. ಇದ್ರ ಮುಂದುವರೆದ ಕತೆ ಪುಟ 2ರಲ್ಲಿ ನಾವು ಹೇಳ್ಕೊಂಡು ಹೋಗ್ತೀವಿ. ಅದು ನೀವು ಪುಟ 1 ನೋಡಿದ ಮೇಲೆ ಪುಟ 2 ಬಗ್ಗೆ ಹೇಳೋದ್ರಲ್ಲಿ ಒಂದು ಸ್ವಾರಸ್ಯ
ಭಾಳ ಇಷ್ಟಪಟ್ಟು ಭಾಳ ಶ್ರಮಪಟ್ಟು ನಾವು ನಮ್ಮ ತಂಡನ ಕಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ. ನೀವೆಲ್ಲರೂ ತುಂಬ ಹೃದಯದಿಂದ ನಮಗೆ ನಮ್ಮ ಈ ಪ್ರಯತ್ನ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನಮ್ಮ ಪರಿಚಯನೇ ಆಗಿಲ್ಲ ಸಾರಿ ಸರ್. ಷಣ್ಮುಖ ಗೋವಿಂದರಾಜ್ ಅಂತ, ನಾನು ರಾಜ್ಕುಮಾರ್ ಅವರ ದೊಡ್ಡ ಮಗಳು ಲಕ್ಷ್ಮಿ ಹಾಗೂ ನಮ್ಮ ಗೋವಿಂದರಾಜ್ ಅವರ ಮಗ. ನಮ್ಮ ಅಕ್ಕ ಇದ್ದಾರೆ, ನನ್ನ ತಂಗಿ ಇದ್ದಾಳೆ. ನನ್ನ ತಂಗಿ ಇಲ್ಲೇ ಮೈಸೂರಲ್ಲಿ ಇದ್ದಾರೆ. ಇನ್ನೇನಾದರೂ ಕೇಳಬೇಕಿದ್ರೆ ನೀವು ಕೇಳಿ. ಎಲ್ಲರೂ ಪರಿಚಯ ಪ್ರತಿಯೊಬ್ಬರು ಅಥವಾ ಯಾವ ಮಾಡ್ಕೊಂಡು